ಸರ್ಕಾರ ತಮ್ಮ ತೆವಲಿಗೋಸ್ಕರ ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಈ ಸಮುದಾಯಗಳನ್ನ ಒಡೆಯುವಂತ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಎಸ್ ಇಂದ ತೆಗಿಬಾರ್ದು. ಯಾಕೆ ತೆಗಿತಾ ಇದ್ದಾರೆ? ನಮ್ಮ ಇಲೆಕ್ಷನ್ ದಲ್ಲಿ ಓಟ್ ತಗೊಳ್ತಾ ಇಲ್ವಾ? ಬರೀ ಸರ್ಕಾರದಲ್ಲಿ ಕೂತ್ಕೊಂಡು ಬರೀ ನೀವು ನಿಮ್ಮ ಬೆಳೆ ಬೇಯಿಸ್ಕೊಂತಾ ಇದ್ರ. ನಮ್ಮ ಕಷ್ಟ ಕೇಳೋರು ಯಾರಿದಾರೆ ಇಲ್ಲಿ? ನಾವು 17ನೇ ತಾರೀಕು ನಮ್ಮ ಪ್ರಾಣ ಆದ್ರೂ ಒತ್ತೆ ಇಟ್ಟಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಳಿಯಲ್ಲ ಮಗಳ ಗಂಡ ಅನ್ನೋ ಉದ್ದೇಶದಲ್ಲಿ ಸದಾಶಿವ ಆಯೋಗದ ವರದಿನೇ ಅವ್ರು ಮತ್ತೆ ಪುನಃ ತರಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಲಂಬಾಣಿ ಭೂವಿವಡರು ಕೊರಮ ಕೊರ್ಚ ಸಮುದಾಯದ ಸಮಗ್ರ ಅಧ್ಯಯನ ಆಗಬೇಕು. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಡಿಸೆಂಬರ್ 17ರಂದು ಬೋವಿ ವಡರ್, ಬಂಜಾರ, ಲಮಾನಿ, ಕೋರಂ ಕೋರಜ್ ಜಾತಿಗಳ ಮಹಾ ಒಕ್ಕೂಟ ವತಿಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತದೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ವಿಂಗಡಣೆ ವಿರೋಧಿಸಿ ಮುಂದಿನ ಪೀಳಿಗೆ ಸ್ವಾಭಿಮಾನ, ಗೌರವ, ಘನತೆ ಮತ್ತು ನೆಮ್ಮದಿ ಬದುಕಿಗಾಗಿ ಬೋವಿ ವಡರ್, ಬಂಜಾರ, ಲಂಬಾನಿ, ಕೋರಂ ಕೋರಜ್ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಂಗಡಣೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಪವಾಗಿರಿಸಿಕೊಂಡು ಅವೈಜ್ಞಾನಿಕ, ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿ ಇದೇ ಡಿಸೆಂಬರ್ 17ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದೆಂದು ಅಖಿಲ ಕರ್ನಾಟಕ ಬೋವಿ ವಡರ್ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವೈ ಕೊಟ್ರೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ, ಮುತ್ತುರಾಜ್, ಕೊರಜ್ ಸಮಾಜದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ, ಪ್ರಧಾನ ಕಾರ್ಯದರ್ಶಿ ಪಿ ವೆಂಕಟೇಶ್, ರಾಜ್ ಮಹಿಳಾ ಅಧ್ಯಕ್ಷರು ಸುಶೀಲಮ್ಮ, ಸಮಾಜದ ಮುಖಂಡರಾದ ಮಲೇಶ್, ಭೀಮ್ಸಿ, ಕಾಶಪ್ಪ, ತಿಮ್ಮಣ್ಣ, ಮಂಜುನಾಥ್ ಹಳ್ಯಾಳ್ ಮತ್ತು ಶ್ರೀನಿವಾಸ್ ಅವರೊಳ್ಳಿ ಸೇರಿದಂತೆ ಅಖಿಲ ಕರ್ನಾಟಕ ಬೋವಿ ವಡರ್ ಯುವ ವೇದಿಕೆ, ಕ್ರಾಂತಿ, ರಾಜ್ಯ ಲಂಬಾನಿ ಸಮಾಜದ ಸಂಘಟನೆಗಳು, ರಾಜ್ಯ ಕೋರಂ ಕೊರಜ್ ಸಮಾಜದ ಸಂಘಟನೆಗಳ ಪದಾಧಿಕಾರಿಗಳು ಇದ್ದರು. ಧಾರವಾಡ ಜಿಲ್ಲಾ ಎಲ್ಲ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಕೋರ್ತಾ, ಇದೇ ತಿಂಗಳು ಡಿಸೆಂಬರ್ 17ನೇ ತಾರೀಕು ಬೆಳಗಾವಿ ಜಿಲ್ಲಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನು, ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಏನು ಬೋವಿ, ಬಂಜಾರ, ಕೊರ್ಚ ಕೊರ್ಮ, ಎಡಗೈ, ಬಲಗೈ ಮತ್ತು ಇನ್ನ 99 ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡ್ತು ಅಂತ ಹೇಳ್ಬಿಟ್ಟು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇದು ಅವೈಜ್ಞಾನಿಕ, ಕಾನೂನು ಬಾಹಿರ. ಜೊತೆಗೆ ಈ ಒಂದು ಒಳ ಮೀಸಲಾತಿಯಿಂದ ಬೋವಿ, ಬಂಜಾರ, ಕೊರ್ಮ, ಕೊರ್ಚ 99 ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಅವಕಾಶವನ್ನ ಈಗಾಗಲೇ ವಂಚಿತವಾಗಿದ್ದಾವೆ ಈ ಸಮುದಾಯಗಳು. ಇನ್ನುವರೆಗೆ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ. ಯಾವುದೇ ಸಂವಿಧಾನದಲ್ಲಾಗ್ಲಿ ಯಾವುದೇ ಕಾನೂನಲ್ಲಿ ಇಲ್ಲದಂತ ಒಂದು ಏನು ನಿರ್ಧಾರವನ್ನ ಸರ್ಕಾರ ಕೈಗೊಂಡು ಈ ಸಮುದಾಯಗಳನ್ನ ಏನು ಭೂಗತ ಲೋಕಕ್ಕೆ ತಳ್ಳುವಂತ ಏನು ಕ್ರಿಯೆ ನಡೀತಾ ಇದೆ, ಇದು ಖಂಡನೀಯ. ಇವತ್ತು ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಜಾತಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ತೀವ್ರ ಹಿಂದುಳಿದ ಸಮುದಾಯಗಳ ಆಗಿವೆ. ಅವರ ಸ್ಥಿತಿ, ದೈನಂದಿನ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನೂವರೆಗೂ ಈ ಸಮುದಾಯಗಳಿಗೆ ಅಕ್ಷರ ವಾಸನೆ ಇಲ್ಲ. ಎಷ್ಟೋ ಹಟ್ಟಿಗಳಲ್ಲಿ, ತಾಂಡಗಳಲ್ಲಿ ಬಸ್ಗಳು ಹೋಗ್ತಾ ಇಲ್ಲ. ಎಷ್ಟೋ ಹಳ್ಳಿಗಳಲ್ಲಿ, ತಾಂಡಗಳಲ್ಲಿ ಮತ್ತು ಊರುಗಳಲ್ಲಿ ಇವತ್ತು ಏನು ಮೂಲಭೂತ ಸೌಕರ್ಯಗಳು ಇನ್ನೂವರೆಗೂ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತೆವಲಿಗೋಸ್ಕರ, ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಈ ಸಮುದಾಯಗಳನ್ನ ಒಡೆಯುವಂತ ಏನು ನೀತಿ ಇದೆ, ಇದು ಖಂಡನೀಯ. ಮೊನ್ನೆ ಸುಪ್ರೀಂ ಕೋರ್ಟ್ನವರು ಇತ್ತೀಚೆಗೆ ಯಾವುದೊಂದು ಪಂಜಾಬ್ ಪ್ರಕರಣದಲ್ಲಿ ಒಂದು ಏನೋ ಒಂದು ಅಂಶವನ್ನ ಏನು ಹೇಳಿದ್ದಾರೆ. ಇವತ್ತು 341 ಸಬ್+2 ಆರ್ಟಿಕಲ್ ನ ಇವತ್ತು ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಇವತ್ತಿನ SC/ST ಏನು ಜನಾಂಗದಲ್ಲಿ ಒಳ ಮೀಸಲಾತಿಯನ್ನ ತರಬಹುದು ಅಥವಾ ಮಾಡಬಹುದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಪಂಜಾಬ್ ಸರ್ಕಾರಕ್ಕೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಯಾವುದೇ ಮ್ಯಾಂಡಮಸ್ ಆಗ್ಲಿ, ಯಾವುದೇ ಡೈರೆಕ್ಷನ್ ಆಗ್ಲಿ, ಯಾವುದೇ ಸೂಚನೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಇದನ್ನ ನೆಪವಾಗಿಸಿಕೊಂಡು ಇವತ್ತೇನು ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಈ ಜನಾಂಗದವರನ್ನ SC ಪಟ್ಟಿಯಿಂದ ಕೈ ಬಿಡುವಂತ ಹುನ್ನಾರ ಏನ್ ನಡ್ತಾ ಇದೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ರಾಜ್ಯ ಸರ್ಕಾರದ್ದು. ಮನೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರ ಪರಿಶೀಲನೆ ಮಾಡಬೇಕು. ಈಗ ನಾಗಮೋಹನ್ ಸಮಿತಿ ರಚನೆ ಮಾಡಿದ್ದಾರೆ. ಅಂದ್ರೆ ಈ ಜನಾಂಗದಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ವರದಿಯನ್ನ 2 ತಿಂಗಳ ಒಳಗೆ, 3 ತಿಂಗಳ ಒಳಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಏನು ಒಂದು ಸಮಿತಿ ಮಾಡಿದ್ದಾರೆ. ಈ ಒಂದು
ಸಮಿತಿ 3 ತಿಂಗಳಲ್ಲಿ ಯಾವುದೇ ರೀತಿಯಿಂದ ಈ ಒಂದು ವೈಜ್ಞಾನಿಕವಾಗಿ ಮತ್ತು ಅಂಕೆ ಸಂಖ್ಯೆಗಳನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಯಾವುದೇ ಸಮಿತಿಗಳು ಇಡೀ ರಾಜ್ಯ ತುಂಬಲ ಸುತ್ತಾಡಬೇಕು, ಆಯಾ ಜನಾಂಗದ ತಾಂಡಗಳಲ್ಲಿ, ಹಟ್ಟಿಗಳಲ್ಲಿ, ಊರುಗಳಲ್ಲಿ ಹೋಗಿ ಅವರ ಪರಿಸ್ಥಿತಿಗಳನ್ನ, ಅವರ ಅಂಶಗಳನ್ನ ಅವ್ರು ಕ್ರೋಢೀಕರಿಸಬೇಕಾಗುತ್ತೆ. ಈ ಒಂದು ಸಮಯ ಕೂಡ ಆಗಲ್ಲ. ಆದ್ರೆ ರಾಜ್ಯರೇ, ಸ್ನೇಹಿತರೆ, ಇವತ್ತಿನ ಈ ವಿಷಯ ಏನಪ್ಪಾ ಅಂತಂದ್ರ, ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿದಂತ ಕೊರ್ಚ, ಕೊರ್ಮ, ಕೊರವಂಜಿ, ಕುಂಚಿಕೋರೂರು, ಡೊಂಬ್ರು, ಲಮಾಣಿ, ಬೋವಿ ಎಲ್ಲಾ ಲೀಡರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾಧ್ಯಕ್ಷರು, ಮಹಿಳಾ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆನೆ ಎಲ್ಲ ಬಂದು ಸೇರಿದ್ದೇವೆ. ಸುಮಾರು ಡಿಸೆಂಬರ್ 17ನೇ ತಾರೀಕಿಗೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ರಾತ್ರಿ ಆಲೋಚನೆ ಮಾಡಿದ ಇದ್ರ ವಿಚಾರವಾಗಿ ನಾವು 4 ಲಕ್ಷದಿಂದ 5 ಲಕ್ಷ ಸೇರುವ ಲಕ್ಷಣ ಇದೆ. ಅದ್ರಗೋಸ್ಕರ ಯಾಕಪ್ಪ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇಲ್ಲ. ರಾಜ್ಯದ ಉದ್ದಗಲಕ್ಕೂ ಕೊರ್ಚ, ಕೊರ್ಮ, ಕೊರವಂಜಿಗಳು, ಬೋವಿ ಸಮಾಜ ಎಲ್ಲಾ ಜನಗಳು ಬಹಳ ಕಠಿಣವಾದಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಕಠಿಣವಾದ ಪರಿಸ್ಥಿತಿ ತೆಗಿತಾ ಇದ್ದಾರೆ. ತಿನ್ನಾಕ ಊಟ ಇಲ್ಲ, ಬದುಕಾಕ ಗುಡಿಸಲೇ ಇಲ್ಲ. 1,000ರಲ್ಲಿ 1-2 ಮನೆಗಳಿದಾವ. ಎಷ್ಟೋ ಕೊರ್ಚ, ಕೊರ್ಮ, ಬೋವಿ, ಲಮಾಣಿ ಬಹಳ ಕಠಿಣವಾದ ಪರಿಸ್ಥಿತಿ. ಅಂದ್ರೆ ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ ಇವ್ರಿಗೆ ನೆಲೆ ಇಲ್ಲ. ಇಂಥದ್ನೆಲ್ಲ ಕಮಿಟಿ ಕಳಿಸಿ ಅದನ್ನೆಲ್ಲ ಕರೆಕ್ಟ್ ಆಗಿ ವಿಚಾರವಾಗಿ ವಿಧಾನಸೌಧಕ್ಕೆ ತರಿಸ್ಕೊಂಡು ಅದನ್ನ ಪರಿಶಿಷ್ಟ ಜಾತಿಯಿಂದ ತೆಗಿಬೇಕು, ತೆಗಿಬಾರ್ದು ಅನ್ನುವಂತ ವಿಚಾರ ಸಾಹೇಬ್ರು ಕೈಗೊಂಡಿಲ್ಲ. ಆದ ಕಾರಣ ನಮ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ, ಸುಮಾರು ರಾಜ್ಯದ ಉದ್ದಗಲಕ್ಕೂ ಎಲ್ಲ 91 ಜಾತಿ ಪರಿಶಿಷ್ಟ ಜಾತಿ ಇದೆ. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಮ್ಮನ್ನ ಎಸ್ಸಿಯಿಂದ ತೆಗಿಬಾರ್ದು. ಯಾಕೆ ತೆಗಿತಾ ಇದ್ರಿ? ನಮ್ಮ ಇಲೆಕ್ಷನ್ ದಲ್ಲಿ ಓಟ್ ತಗೊಳ್ತಾ ಇಲ್ವಾ? ನಾವೇನ್ ನಿಮ್ಗೆ ಓಟ್ ಹಾಕ್ತೇ ಇಲ್ವಾ? ಪಕ್ಷ ಭೇದ ಮರೆತು ನಾವೆಲ್ಲ ನಿಮ್ಗೆ MLA ಮಾಡಿದೀವಿ, MP ಮಾಡಿದೀವಿ, ಮಂತ್ರಿಗಳು ಮಾಡಿವಿ. ನಮ್ದೆಲ್ಲ ಶಕ್ತಿ ಸಮೇತ ನಮ್ಮ ಶಕ್ತಿ ಪ್ರಯೋಗ ಮಾಡಿ ನಿಮ್ಗೆಲ್ಲ ನಾವು ಸಹಾಯ ಮಾಡಿದ್ದೀವಿ. ರಾಜಕೀಯದಲ್ಲಿ ಓಟ್ ಹಾಕಿದ್ದೀವಿ, MP ಮಾಡಿದ್ದೀವಿ, ಪ್ರಧಾನ ಮಂತ್ರಿ ಮಾಡಿದ್ದೀವಿ, MLA ಮಾಡಿದ್ದೀವಿ, MP ಮಾಡಿದೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಪರಿಶಿಷ್ಟ ಜಾತಿಯನ್ನು ನೀವು 91 ಜಾತಿಗಳು ಇರ್ತಕ್ಕಂತ ಈ ಜಾತಿಗಳನ್ನು SC-ಯಿಂದ ಯಾಕೆ ತೆಗಿತಾ ಇದ್ರಿ? ನಾವು ಏನ್ ತಪ್ಪು ಮಾಡಿದ್ದೇವೆ? ನಾವು ಬದುಕಬಾರ್ದ? ಭಾರತ ದೇಶದಲ್ಲಿ 130 ಜಾತಿ ಜನಾಂಗದಲ್ಲಿ ನಾವಲ್ವಾ? ನೀವಿದ್ದಂಗೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು, ನಮ್ಮ SCG-ಯಿಂದ ನಮ್ಮನ್ನು ತೆಗಿಬಾರ್ದು. ಕೂಡಲೇ ಏನಾದ್ರು ತೆಗೆದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ, ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್. ಮುತ್ತುರಾಜ್ ಮಕ್ಕಳವಾಲೆ, ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರು. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಸುಶೀಲಾ ಅಂತ, ರಾಜ್ಯ ಮಹಿಳಾ ಅಧ್ಯಕ್ಷರು. ನಾವಿಲ್ಲೇನು ಹೋರಾಟ ಮಾಡಕ್ಕೆ 17ನೇ ತಾರೀಕು ನಾವು ಕೂಡ್ಕೊಂಡಿದೀವಿ. ನಮ್ಮ ಒಂದು SC ಪಟ್ಟಿಯಿಂದ ಅವರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ. ಯಾಕೆ ತೆಗಿಬೇಕು ಅವರು? ಇದು ನಮ್ಮ ಹಕ್ಕಲ್ವಾ? ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ? ನಾವಿಲ್ವಾ? ನಮ್ ನೆಲ, ನಮ್ ಮಣ್ಣು, ನಮ್ ನೀರು, ಆತರ ನಾವು ಜೀವನ ಮಾಡ್ತಾ ಇದೀವಿ. ಕನ್ನಂಬಾಡಿ ಕಟ್ಟೆ ಕಟ್ಟಿರೋರು ನಾವು, ವಿಧಾನಸೌಧ ಕಟ್ಟಿರೋರು ನಾವು. ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೊತಾ ಇದೀರ ಹೊರತು ನೀವು ನಮಗೆ ಏನ್ ಕೊಟ್ಟಿದ್ದೀರಾ? ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಇಲ್ಲ, ಬಟ್ಟೆ ಇಲ್ಲ, ಶಿಕ್ಷಣ ಇಲ್ಲ, ಸಾಯ್ತಾ ಇದಾರಲ್ಲ. ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ? ಬರೀ ನೀವು ಒಂದನ್ನೇ ನೋಡ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ. ಇವಾಗ ನಮ್ಮ ಹೆಣ್ಮಕ್ಳು ಗೋಳ್ ಕೇಳೋರು ಯಾರಿದ್ದಾರೆ ಇಲ್ಲಿ? ನಮ್ ಪರಿಸ್ಥಿತಿ ಕೆಟ್ಟೋಗಿದೆ. ನೀವು ಅದಕ್ಕೆ ಸ್ಪಂದಿಸ್ಬೇಕು. ನಮ್ಮ ಇವಾಗ ಏನಿದೆ ಅದನ್ನೇ ನೀವು ಮುಂದುವರ್ಸ್ಬೇಕು ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದೀವಿ. ನಮ್ಮ ಹೆಣ್ಮಕ್ಳು ಸಾಕಷ್ಟು ನೊಂದಿದ್ದಾರೆ, ತುಂಬಾ ಬಡತನದಲ್ಲಿದ್ದಾರೆ, ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಜೀವನ ಮಾಡಕ್ಕೆ ಅಂತಾರೆ. ಕಲ್ಲು ಹೊಡಿತಾರೆ, ಮಣ್ಣು ಹೊಡ್ತಾರೆ, ರೋಡ್ ಕೆಲಸ ಮಾಡ್ತಾರೆ, ಊಟ ಇಲ್ಲ. ಮಕ್ಕಳನ್ನ ಜೋಳ್ಗೆ ಕಟ್ಬಿಟ್ಟು ಕಲ್ಲಡಿಲಿ, ಚಪ್ಪಡಿ ಅಡಿಯಲ್ಲಿ ಮನಿಕೊಂಡು ಮಕ್ಕಳನ್ನ ಸಾಕಿ ಇವತ್ತು ನಾವು ಜೀವನ ಮಾಡ್ತಾ ಇದೀವಿ. ಆ ಗೋಳ್ ಕೇಳಕ್ ನೀವ್ ಯಾರು ಬಂದಿದ್ದೀರಾ? ಮನೆ ಹತ್ರ ನೀವು ನೋಡಿದೀರಾ? ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ? ಊಟ ಎಲ್ಲ ತಗೊಂಬಂದ್ ಕೊಟ್ಟಿದ್ದೀರಾ? ಮನೆ ಇಲ್ಲ ರೀ, ಮನೆ ಗುಡ್ಸ್ಲಾಕೊಂಡ್ ಜೀವನ ಮಾಡ್ತಾ ಇದಾರೆ ನಮ್ಮ ಜನಾಂಗದವರೆಲ್ಲ. ಅವ್ರಿಗೇನ ಸ್ಪಂದಿಸ್ತಾ ಇದೀರಾ ನೀವು? ಅವ್ರು ಕೇಳಿದಿರಾ? ಏನ್ ನಿಮ್ ಕಷ್ಟ ಏನು ಅಂತ ನೀವು ಕೇಳಿದಿರಾ? ಬರೀ ಸರ್ಕಾರದಲ್ಲಿ ಕೂತ್ಕೊಂಡ್ ಬರೀ ನೀವು ನಿಮ್ಮ ಬೆಳೆ ಬೇಯಿಸ್ಕೊಂತಾ ಇದ್ರ. ನಮ್ಮ ಕಷ್ಟ ಕೇಳೋರು ಯಾರಿದಾರ ಇಲ್ಲಿ? ನಾವು 17ನೇ ತಾರೀಕು ನಮ್ಮ ಪ್ರಾಣ ಆದ್ರೂ ಒತ್ತೆ ಇಟ್ಟಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವು ಈ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೇಕು ಒಳ ಮೀಸಲಾತಿನ ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಸರ್. ಇವಾಗ ನಮ್ಮನ್ನ ಯಾರಾದ್ರೂ, ನಮ್ಮ ಮುಖಂಡರುಗಳನ್ನ ಯಾರಾದ್ರೂ ಕರ್ದು ಅವರು ಚರ್ಚೆ ಮಾಡಿದಾರ? ಯಾರನ್ನಾದ್ರೂ ಒಬ್ರು ಮಾಹಿತಿ ಕೊಟ್ಟಿದಾರ? ಇಲ್ಲ ತಾನೆ. ಅವ್ರವ್ರೇ ನಿರ್ಧಾರ ಮಾಡಕ್ಕೆ ನಾವೆಲ್ಲ ಏನಕ್ ಬೇಕು? ನಮ್ಮ ಸಾಕಷ್ಟು ಜನಸಂಖ್ಯೆ ಇದೆ, ಲಕ್ಷಾಂತರ ಜನಸಂಖ್ಯೆ ಇದೆ. ಆ ಗೋಳ್ ಕೇಳಕ್ ನೀವ್ ಬಂದಿದ್ದೀರಾ? ಹೋಗ್ಲಿ. ಹೌದು, ನಮ್ಮನ್ನ ಯಾರನ್ನು ಕರ್ದಿಲ್ಲ, ನಮ್ ಮುಖಂಡರುಗಳು ಕರ್ದಿಲ್ಲ, ಅವ್ರ ಮುಖಾಂತರ ಚರ್ಚೆ ನಡೆದಿಲ್ಲ. ಇದು
ಬಹಿರಂಗ ಚರ್ಚೆ ಆಗ್ಬೇಕು. ಕರೀರಿ, ನಮ್ಮ ಮುಖಂಡಗಳನ್ನೆಲ್ಲ ಕರೀರಿ ನೀವು, ಅವಾಗ ಚರ್ಚೆ ಮಾಡಿ. ನಮ್ಮ ನೋವನ್ನ ನಾವು ಹಂಚ್ಕೊಂತೀವಿ. ಅವಾಗ ನಮ್ಗೆ ಒಪ್ಪುತ್ತೋ ಬಿಡುತ್ತೋ ಅಂತ ನಾವು ಅಲ್ಲಿ ನಿರ್ಧಾರ ಮಾಡ್ತೀವಿ. ನಾವು ನೀವೇನಾದ್ರು ಸರ್ಕಾರ ಪತ್ರ ಬರ್ದಿದ್ರೆ ಎಲ್ಲ ಆಗಿದೆ ಸರ್, ಎಲ್ಲ ಆಗಿದೆ. ಹೋರಾಟನೂ ಆಗಿದೆ, ಸ್ಟ್ರೈಕ್ ಆಗಿದೆ, ಪ್ರತಿಭಟನೆ ಆಗಿದೆ. 20 ವರ್ಷದಿಂದ ಇದೇ ಕೆಲಸ ಬರೀ 20 ವರ್ಷದಿಂದ ಇದನ್ನೇ ನಡ್ಕೊಂಡ್ ಬಂದ್ರೆ ಮತ್ತೆ ನಮ್ಗೆ ಯಾವಾಗ ನ್ಯಾಯ ಸಿಕ್ಕೋದು? ನಮಗ್ ನ್ಯಾಯ ಸಿಕ್ಕದ್ ಯಾವಾಗ ನೋಡ್ರಿ ಅವ್ರ ಮೇಲೆ, ಸಿದ್ದರಾಮಯ್ಯ ಮೇಲೆ ಎಲ್ಲರಿಗೂ ಹೇಳಿ. ಮಾಧ್ಯಮದವ್ರು ನೀವೇ ತೀರ್ಮಾನ ಮಾಡ್ಬೇಕು ಅಲ್ವರ. ನಮ್ ನೋವು ಕೇಳಕ್ ಇಲ್ಲಿ ಯಾರು ಬರ್ತಾ ಇಲ್ಲ. ನಮ್ಮ ಹೋರಾಟ ಅಂತೂ ನಾವು ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ. ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ನಮ್ಗೆ ಸ್ಪಂದಿಸ್ಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದೀವಿ. ಧನ್ಯವಾದ. ಒಡ್ಡರ ಕೊರ್ಮ ಕೊರ್ಚ ಸಮುದಾಯದ ಮಹಾ ಒಕ್ಕೂಟದಿಂದ ಒಳ ಮೀಸಲಾತಿ ವಿರೋಧಿಸಿ ಬಹಿರಂಗ ಸಭೆಯನ್ನು ಇವತ್ತು ಧಾರವಾಡ ನಗರದಲ್ಲಿ ಏರ್ಪಡಿಸಿದ್ದೇವೆ. ವಿಷಯ ಏನಪ್ಪಾ ಅಂತಂದ್ರೆ, ಸುಪ್ರೀಂ ಕೋರ್ಟದಲ್ಲಿ ಸಬ್ ಕ್ಲಾಸಿಫಿಕೇಶನ್ ಆಫ್ SC/ST ಅಂತ ಮಾತ್ರ ಇದೆ. ಎಲ್ಲಿನೂ ಒಳ ಮೀಸಲಾತಿ ಅಂತ ಶಬ್ದ ಸುಪ್ರೀಂ ಕೋರ್ಟ್ ಆದೇಶದಲ್ಲಿಲ್ಲ. ಆದರೆ ರಾಜ್ಯ ಸರ್ಕಾರ ಒಳ ಹುನ್ನಾರದಿಂದ ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ಒಳ ಮೀಸಲಾತಿ ತರುವಂತ ಹುನ್ನಾರದಿಂದ ಇವತ್ತಿಗೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ ನಾಗಮೋಹನ್ ದಾಸ್ ಅವ್ರ ಕಮಿಟಿ ರಚನೆ ಮಾಡಿ ಕೇವಲ 3 ತಿಂಗಳ ಅವರಿಗೆ ಅವಧಿಯನ್ನು ಕೊಡ್ತಾರ. ಅದು ಮತ್ತೆ ಆದೇಶದಲ್ಲಿ ಇರುವುದು ಕೇವಲ 2 ತಿಂಗಳ. 2 ತಿಂಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾಗಮೋಹನ್ ದಾಸ್ ಅವರು ಸುತ್ತಾಳಿಕ್ ಸಾಧ್ಯನಾ? ಎಲ್ಲ 30 ಜಿಲ್ಲೆಗೆ ಭೇಟಿ ಕೊಡ್ಲಿಕ್ಕೆ ಸಾಧ್ಯನಾ? ಲಂಬಾಣಿ ಭೋವಿ ಒಡ್ರ ಕೊರ್ಮ ಕೊರ್ಚದ ಕಾಲನಿಗಳಿಗೆ ಹೋಗಕ್ಕೆ ಸಾಧ್ಯನಾ? ಒಂದು ಅಂದಾಜಿನಲ್ಲಿ ಸುಮಾರು 1,10,00,000 ಜನ ಪರಿಶಿಷ್ಟ ಜಾತಿ ಸಮುದಾಯದವರಿದ್ದೀವಿ. ಇಷ್ಟು ಜನರನ್ನ ನಾಗಮೋಹನ್ ದಾಸ್ ಅವರು ತಲುಪಲಿಕ್ಕೆ ಸಾಧ್ಯನಾ? ಹೀಗಾಗಿ ಇದು ಸಂಪೂರ್ಣವಾಗಿ ಅಸಂವಿಧಾನಿಕ, ಅವೈಜ್ಞಾನಿಕವಾಗಿ ಇರುವಂತಹ ಒಂದು ಸಮಿತಿ ಇದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಆಮೇಲೆ ಈ ಹಿಂದೆ ನಾಗಮೋಹನ್ ದಾಸ್ ಅವರು ಹಲವಾರು ಬಾರಿ ಒಳ ಮೀಸಲಾತಿ ಜಾರಿ ಆಗ್ಬೇಕನ್ನುವಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಳ ಮೀಸಲಾತಿ ಹೇಳಿಕೆ ಕೊಟ್ಟಂತವ್ರನ್ನ ನೀವು ಅವ್ರನ್ನ ಅಧ್ಯಕ್ಷರು ಮಾಡಿ ಅವ್ರ ಆಯೋಗ ರಚನೆ ಮಾಡಿರಿ ಅಂತಂದ್ರೆ ಅವರು ಪ್ರಿಜುಡಿಸ್ ಆಗಿದೆ, ಪೂರ್ವಾಗ್ರಹ ಪೀಡಿತವಾಗಿ ಒಳ ಮೀಸಲಾತಿ ನೇರವಾಗಿ ಜಾರಿ ಮಾಡ್ತಾರೆ. ಅವ್ರ ಕಡೆ ದತ್ತಾಂಶವಿಲ್ಲ. ಅಳಿಯಲ್ಲ ಮಗಳ ಗಂಡ ಅನ್ನೋ ಉದ್ದೇಶದಲ್ಲಿ ಸದಾಶಿವ ಆಯೋಗದ ವರದಿನೇ ಅವ್ರು ಮತ್ತೆ ಪುನಃ ತರಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಲಂಬಾಣಿ ಭೋವಿ ಒಡ್ರ ಕೊರ್ಮ ಕೊರ್ಚ ಸಮುದಾಯದ ಸಮಗ್ರ ಅಧ್ಯಯನ ಆಗಬೇಕು. ಅವ್ರ ಸ್ಥಿತಿಗತಿಗಳನ್ನ ಪರಿಶೀಲನೆ ಆಗಬೇಕು. ಅದಾದ್ಮೇಲೆ ಸರ್ಕಾರ ತೀರ್ಮಾನಗಳನ್ನ ಇದನ್ನು ಬಹಿರಂಗವಾಗಿ ಚರ್ಚೆಗಿಟ್ಟು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕು. ಹಾಗಾಗಿ ಅಲ್ಲಿವರೆಗೆ ಒಳ ಮೀಸಲಾತಿಗೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅಂತೇಳಿ ಇವತ್ತಿಗೆ ನಾವು ಈ ಧಾರವಾಡದಲ್ಲಿ ಕರೆದುಕೊಳ್ತೀವಿ. ಚಂದ್ರಕಾಂತ್ ಚವ್ಹಾಣ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಲಂಬಾಣಿ ಬಂಜಾರ ಕಲ್ಯಾಣ ಸಂಘ.